ಮಿತ್ರರೇ ನಮಸ್ಕಾರ. ಮಿತ್ರರೇ, ಈ ದೇಶದಲ್ಲಿ ವಕ್ಫ್ ತಿದ್ದುಪಡಿ ಮಸೂದೆಯನ್ನ ಪಾಸ್ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಏನೆಲ್ಲ ಪ್ರಯತ್ನ ಮಾಡ್ತಾ ಇದೆ, ಯಾವಾಗ ಆಗಬಹುದು, ಇದೆಲ್ಲದರ ಬಗ್ಗೆ ಹಿಂದೆ ವಿಡಿಯೋ ಮಾಡಿ ನಿಮಗೆ ತಿಳಿಸ್ಕೊಟ್ಟಿದ್ದೆ. ಸ್ವಲ್ಪ ವಿಳಂಬ ಆಗ್ತಾ ಇದೆ, ಆದ್ರೂ ಕೂಡ ದಿನಗಣನೆ ಆರಂಭಗೊಂಡಿದೆ. ಇನ್ನೇನು ಬಹಳ ಟೈಮ್ ಮುಂದೂಡ್ತಾರೆ ಅಂತ ಅನ್ನಿಸ್ತಾ ಇಲ್ಲ. ಇನ್ನೊಂದು ಕಡೆ ಕೇಂದ್ರ ಸರ್ಕಾರ ತರೋದಕ್ಕೆ ಹೊರಟಿರುವಂತಹ ಈ ವಕ್ಫ್ ಬಿಲ್ ಅನ್ನ ತಡಿಬೇಕು ಅಂತ ಹೇಳಿ ಅನೇಕ ಪ್ರಯತ್ನಗಳು ಆರಂಭಗೊಂಡಿದೆ. ಅದಕ್ಕೆ ಪ್ರತಿಭಟನೆಗಳನ್ನ ಮಾಡಿ ತಡೆಯೋದಾ ಅಥವಾ ದೊಡ್ಡ ಮಟ್ಟದ ಹೋರಾಟ ಮಾಡಬೇಕಾ, ಧ್ವಂಬಿ ಮಾಡಬೇಕಾ, ಗಲಭೆ ಮಾಡಬೇಕಾ, ಎಲ್ಲದಕ್ಕೂ ಕೂಡ ಒಂದಷ್ಟು ಜನ ಸಿದ್ಧವಾಗಿ ಕುಳಿತು ಬಿಟ್ಟಿದ್ದಾರೆ. ಏನಾದರೂ ಆಗಲಿ ಈ ವಕ್ಫ್ ಬಿಲ್ ಅನ್ನ ತಡಿಬೇಕು ಅಂತ. ಇದರ ಜೊತೆಗೆ ಕೇಂದ್ರ ಸರ್ಕಾರ 2024 ಆಗಸ್ಟ್ ತಿಂಗಳಿನಲ್ಲಿ ವಕ್ಫ್ ಬೋರ್ಡ್ ತಿದ್ದುಪಡಿ ಮಸೂದೆಯನ್ನು ಲೋಕಸಭೆಯಲ್ಲಿ ಮಂಡಿಸ್ತಲ್ಲ, ಆ ದಿನದಿಂದಲೂ ಕೂಡ ಎಷ್ಟಾಗುತ್ತೋ ಅಷ್ಟು ಭೂಮಿಯನ್ನ ತನ್ನದು ಅಂತ ಕ್ಲೈಮ್ ಮಾಡೋದಕ್ಕೆ ಈ ವಕ್ಫ್ ಕೂಡ ತೀರ್ಮಾನ ಮಾಡಿಬಿಟ್ಟಿದೆ. ಈಗಾಗಲೇ ನಿಮ್ಗೆ ಗೊತ್ತು, ವಿಜಯಪುರದ ರೈತರ ಭೂಮಿಯಿಂದ ಹಿಡಿದು ದೇಶದ ಸಂಸತ್ ಭವನದವರೆಗೆ, ಅಂಬಾನಿ ಬಂಗಲೆಯಿಂದ ಹಿಡಿದು ದೆಹಲಿಯ ಏರ್ಪೋರ್ಟ್ ವರೆಗೂ ಕೂಡ ವಕ್ಫ್ ಬೋರ್ಡ್ ತನ್ನದು ಅಂತ ಕ್ಲೈಮ್ ಮಾಡ್ತಾ ಇದೆ. ಈ ಎಲ್ಲ ಭೂಮಿ ಕೂಡ ನಮಗೆ ಸೇರಿದ್ದು ಅಂತ. ಅಂದ್ರೆ ಈ ದೇಶದಲ್ಲಿ ಅತ್ಯಂತ ಪ್ರತಿಷ್ಠಿತವಾದಂತಹ ಐತಿಹಾಸಿಕ ಸ್ಮಾರಕಗಳನ್ನು ಕೂಡ ವಕ್ಫ್ ಬೋರ್ಡ್ ಈಗ ಕ್ಲೈಮ್ ಮಾಡೋದಕ್ಕೆ ಶುರು ಮಾಡಿದೆ. ಯಾಕೆ ಈ ಪೀಠಿಕೆ ಅಂತ ನಿಮ್ಗೊಂದು ಪ್ರಶ್ನೆ ಬರ್ತಾ ಇರಬಹುದಲ್ವಾ? ಇದಕ್ಕೆ ಕಾರಣ ಏನು ಕೇಳಿದ್ರೆ, ಈಗ ದೇಶಾದ್ಯಂತ ವಿವಾದಗಳೆಲ್ಲ ಆಯ್ತು. ಸದ್ಯ ಪಶ್ಚಿಮ ಬಂಗಾಳದ ಸರದಿ. ಪಶ್ಚಿಮ ಬಂಗಾಳದಲ್ಲಿ ಏನಾಗಿದೆ ಕೇಳಿದ್ರೆ, ಈ ದೇಶದ ದೊಡ್ಡ ಸೇನಾ ಹೆಡ್ ಕ್ವಾರ್ಟರ್ಸ್ ಅನ್ನೇ ಪಶ್ಚಿಮ ಬಂಗಾಳದ ವಕ್ಫ್ ಬೋರ್ಡ್ ತನ್ನದು ಅಂತ ಕ್ಲೈಮ್ ಮಾಡ್ತಾ ಇದೆ. ಅಲ್ಲಿನ ಕೆಲ ಮುಖಂಡರು ಪುಂಖಾನುಪುಂಖವಾಗಿ ಹೇಳಿಕೆ ಕೊಡೋದಕ್ಕೆ ಶುರು ಮಾಡಿದ್ದಾರೆ. ಅಷ್ಟೇ ಅಲ್ಲ ಮಿತ್ರರೇ, ಈ ದೇಶದ ಅತ್ಯಂತ ಪ್ರತಿಷ್ಠಿತವಾದಂತಹ ಕ್ರಿಕೆಟ್ ಸ್ಟೇಡಿಯಂ ಈಡನ್ ಗಾರ್ಡನ್ ಅನ್ನ ಕೂಡ ಈಗ ವಕ್ಫ್ ಬೋರ್ಡ್ಗೆ ಸೇರಿದ್ದು ಅಂತ ಹೇಳಿ ಕ್ಲೈಮ್ ಮಾಡಲಾಗ್ತಾ ಇದೆ. ಇದು ದೊಡ್ಡ ವಿವಾದದ ಸ್ವರೂಪವನ್ನು ಪಡೆದುಕೊಂಡಿದೆ. ಈ ಎಲ್ಲ ವಿವಾದಕ್ಕೆ ಕಾರಣವಾಗಿರುವಂತದ್ದು AIMIM ಪಕ್ಷ. ಅಸಾದುದ್ದೀನ್ ಓವೈಸಿ ನಿಮಗೆಲ್ಲ ಗೊತ್ತಲ್ಲ. ಈ ದೇಶದಲ್ಲಿ ವಕ್ಫ್ ವಿಚಾರದಲ್ಲಿ ಸೇನಾಧಿಪತ್ಯವನ್ನು ವಹಿಸಿಕೊಂಡಿರುವಂತಹ ನಾಯಕ ಈ ಅಸಾದುದ್ದೀನ್ ಓವೈಸಿ. ವಕ್ಫ್ ವಿವಾದದ ಕುರಿತಾಗಿ ಸಂಸತ್ನ ಒಳಗೂ ಹೊರಗೂ ನಾನಾ ಬಗೆಯಲ್ಲಿ ಹೇಳಿಕೆ ಕೊಡ್ತಾ ಇರುವಂತಹ ನಾಯಕ. ಈ ಓವೈಸಿ ಪಕ್ಷದ ಪಶ್ಚಿಮ ಬಂಗಾಳದ ನಾಯಕ ಈಗ ಹೊಸ ವಿವಾದವನ್ನ ಹುಟ್ಟಾಕಿರುವಂತಹದ್ದು. ಈ ವಿವಾದದಲ್ಲೂ ಕೂಡ ಬಹಳ ಇಂಟ್ರೆಸ್ಟಿಂಗ್ ವಿಚಾರಗಳಿದಾವೆ. ಈಡನ್ ಗಾರ್ಡನ್ ಇರಬಹುದು, ಸೇನಾ ಹೆಡ್ ಕ್ವಾರ್ಟರ್ಸ್ ಇರಬಹುದು, ಇದನ್ನೆಲ್ಲ ವಕ್ಫ್ ಬೋರ್ಡ್ಗೆ ಸೇರಿದ್ದು ಅಂತ ಹೇಳ್ತಾ ಇದಾರಲ್ಲ, ಅದರ ಇತಿಹಾಸವನ್ನ ನಿಮಗೆ ಸ್ವಲ್ಪ ಹೇಳ್ತೀನಿ. ಅವಾಗ ನಿಮಗೆ ಗೊತ್ತಾಗುತ್ತೆ ಈ ವಕ್ಫ್ ಬೋರ್ಡ್ ಯಾವ ಹಂತಕ್ಕೆ ಹೋಗ್ಬಿಟ್ಟಿದೆ. ಇನ್ನೊಂದು ಸ್ವಲ್ಪ ದಿನ ಆಗಿದ್ದೆ ಆದ್ರೆ ಭಾರತ ಕೂಡ ವಕ್ಫ್ ಬೋರ್ಡ್ಗೆ ಸೇರಿದಂತಹದ್ದು. ವಕ್ಫ್ ಬೋರ್ಡ್ನ ಜಾಗದಲ್ಲಿ ಭಾರತವನ್ನು ನಿರ್ಮಿಸಲಾಗಿದೆ ಅಂತ ಇವರೊಂದು ಸ್ಟೇಟ್ಮೆಂಟ್ ಕೊಟ್ಟರು ಕೂಡ ಏನು ಆಶ್ಚರ್ಯ ಇಲ್ಲ. ಆ ರೀತಿಯಾಗಿ ಇವರು ಕ್ಲೈಮ್ ಮಾಡೋದಕ್ಕೂ ಕೂಡ ಹಿಂಜರಿಯೋದಿಲ್ಲ. ಅಂತಹ ಸ್ಥಿತಿಗೆ ಬಂದು ನಿಂತಿದ್ದಾರೆ. ಸ್ವಲ್ಪ ಈ ವಿಚಾರವಾಗಿ ಡೀಟೇಲ್ ಆಗಿ ನಿಮಗೆ ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ನಿಮಗೆಲ್ಲ ಗೊತ್ತಿರುವ ಹಾಗೆ 2024 ಆಗಸ್ಟ್ನಲ್ಲಿ ಕೇಂದ್ರ ಸರ್ಕಾರ ಲೋಕಸಭೆಯಲ್ಲಿ ವಕ್ಫ್ ಬೋರ್ಡ್ಗೆ ತಿದ್ದುಪಡಿಯನ್ನು ತಂದು ಮಸೂದೆಯನ್ನು ಮಂಡನೆ ಮಾಡಿತು. ಯಾಕೋಸ್ಕರವಾಗಿ ಮಸೂದೆ ತರಲಾಯಿತು ಕೇಳಿದ್ರೆ, ಈ ವಕ್ಫ್ ಬೋರ್ಡ್ ಅನ್ನುವಂಥದ್ದು ಕಾನೂನಿನ ವ್ಯಾಪ್ತಿಯಲ್ಲೇ ಇಲ್ಲ. ಅವ್ರೇನೇ ಮಾಡಿದ್ರೂ ಕೂಡ ಅವರನ್ನ ಪ್ರಶ್ನಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅವರಿಗೆ ಸರ್ವಾಧಿಕಾರವನ್ನು ಕೊಡಲಾಗಿದೆ. ಈ ದೇಶದಲ್ಲಿ ಸಂವಿಧಾನವೇ ಅಂತಿಮವಾಗಿರಬೇಕೇ ಹೊರತು ವಕ್ಫ್ ಬೋರ್ಡ್ ಅಲ್ಲ ಅಂತ ಒಂದು ತೀರ್ಮಾನವನ್ನು ಕೈಗೊಳ್ಳಲಾಯಿತು. ಅವರಿಗಿರುವಂತಹ ಸ್ವೇಚ್ಛಾಚಾರಕ್ಕೆ ಕಡಿವಾಣ ಹಾಕೋದಕ್ಕೆ ಕೇಂದ್ರ ಸರ್ಕಾರ ಈ ಬಿಲ್ ಅನ್ನ ಲೋಕಸಭೆಯಲ್ಲಿ ಮಂಡನೆ ಮಾಡಿತು. ಆದ್ರೆ ನಿಮಗೆಲ್ಲ ಗೊತ್ತಲ್ಲ ನಮ್ಮ ದೇಶದ ರಾಜಕೀಯ ಪರಿಸ್ಥಿತಿ ಹೇಗಿದೆ ಅಂತ. ಮುಸ್ಲಿಂ ವೋಟ್ಗಳನ್ನೇ ನೆಚ್ಚಿಕೊಂಡಿರುವಂತಹ ವಿರೋಧ ಪಕ್ಷಗಳು ಇದಕ್ಕೆ ತೀವ್ರವಾಗಿ ವಿರೋಧ ಮಾಡಿದ್ವು. ಆ ಕಾರಣದಿಂದಾಗಿ ಇಡೀ ವಕ್ಫ್ ಬಿಲ್ ಅನ್ನ JPCಗೆ ವಹಿಸಲಾಯಿತು. JPCಯಲ್ಲೂ ಕೂಡ ಅನೇಕ ಬಗೆಯಲ್ಲಿ ಚರ್ಚೆ ಮಾಡಿ ಅಂತಿಮವಾಗಿ ಈ ಮಸೂದೆಗೆ 14 ತಿದ್ದುಪಡಿಯನ್ನ ಮಾಡಿ ಸ್ಪೀಕರ್ಗೆ ಸಲ್ಲಿಕೆಯನ್ನ ಮಾಡಿದ್ದಾರೆ. ಸದ್ಯ ಆ ಎಲ್ಲ ತಿದ್ದುಪಡಿಗೂ ಕೂಡ ಕೇಂದ್ರ ಸರ್ಕಾರದ ಕ್ಯಾಬಿನೆಟ್ ಈಗಾಗಲೇ ಅನುಮೋದನೆಯನ್ನ ಕೊಟ್ಟಿದೆ. ಇನ್ನೇನು ಲೋಕಸಭೆಯಲ್ಲಿ ಅದು ಮಂಡನೆ ಆಗೋದಕ್ಕೂ ಕೂಡ ಇದೆ. ಇದೆಲ್ಲದರ ನಡುವೆ ಇಡೀ ದೇಶದಲ್ಲಿ ಏನೇನು ಬೆಳವಣಿಗೆ ಆಯಿತು ಅಂತ ನಿಮಗೆ ಇಂಚಿಂಚು ಮಾಹಿತಿ ಇದೆ. ಕೆಲ ಮುಸ್ಲಿಂ ಧಾರ್ಮಿಕ ಮುಖಂಡರು ಹೇಳಿದ್ರು, ಈ ದೇಶದ ಸಂಸತ್ ಭವನ ಕೂಡ ವಕ್ಫ್ ಬೋರ್ಡ್ನ ಪ್ರಾಪರ್ಟಿಯಲ್ಲಿ ನಿರ್ಮಾಣ ಆಗಿದೆ. ಅಂದ್ರೆ ಹೊಸ ಸಂಸತ್ ಭವನ ವಕ್ಫ್ ಬೋರ್ಡ್ಗೆ ಸೇರಬೇಕು ಅಂತ. ಅಷ್ಟೇ ಏಕೆ, ದೆಹಲಿಯ ಏರ್ಪೋರ್ಟ್ ಇದೆಯಲ್ಲ, ಆ ಏರ್ಪೋರ್ಟ್ ಕೂಡ ವಕ್ಫ್ ಪ್ರಾಪರ್ಟಿಯಲ್ಲಿ ನಿರ್ಮಾಣ ಆಗಿದ್ದು. ಹೀಗಾಗಿ ಏರ್ಪೋರ್ಟ್ನ ಮೇಲೂ ಕೂಡ ನಮಗೆ ಹಕ್ಕಿದೆ ಅಂತ ಕೆಲವರು ಹೇಳಿದ್ರು. ಇದಕ್ಕಿಂತ ಮಜಾ ಸಂಗತಿ ಏನ್ ಗೊತ್ತಾ? ಈ ದೇಶದ ಪ್ರಥಮ ಪ್ರಜೆ ವಾಸ ಮಾಡ್ತಾರಲ್ಲ, ರಾಷ್ಟ್ರಪತಿ ಭವನ, ಅದನ್ನೂ ಕೂಡ ವಕ್ಫ್ ಪ್ರಾಪರ್ಟಿ ಅಂತ ಹೇಳಲಾಯಿತು. ಅನಂತರ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಕುಂಭಮೇಳ ನಡೀತಲ್ಲ, ಆ ಕುಂಭಮೇಳದ ಜಾಗ ಕೂಡ ವಕ್ಫ್ ಪ್ರಾಪರ್ಟಿ ಅಂತ ಹೇಳಲಾಯಿತು. ದೆಹಲಿಯ ತಾಜ್ ಹೋಟೆಲ್, ಕರ್ನಾಟಕದ ವಿಧಾನಸೌಧ, ಹೀಗೆ ಅನೇಕ ಐತಿಹಾಸಿಕ ಕಟ್ಟಡಗಳನ್ನ ವಕ್ಫ್ ಬೋರ್ಡ್ ತನ್ನದು ಅಂತ ಕ್ಲೈಮ್ ಮಾಡೋದಕ್ಕೆ ಶುರು ಮಾಡಿತು. ಅಂದ್ರೆ ಮುಸ್ಲಿಂ ಮುಖಂಡರು ಆ ಪ್ರಮಾಣದಲ್ಲಿ ಹೇಳಿಕೆ ಕೊಟ್ಟರು. ನೀವೇನು ಹೇಳೋದು, ಈ ಎಲ್ಲ ಆಸ್ತಿ ಕೂಡ ನಮಗೆ ಸೇರಬೇಕು ಅಂತ. ಒಂದು ಹಂತದಲ್ಲಿ ಇಡೀ ದೇಶವನ್ನ ವಕ್ಫ್ಗೆ ಬರೆದು ಕೊಟ್ರೆ ಏನ್ ತಪ್ಪಾಗ್ಲಿಕ್ಕಿಲ್ಲ. ಆ ರೀತಿಯಾಗಿ ಇವರು ಕ್ಲೈಮ್ ಮಾಡೋದಕ್ಕೆ ಶುರು ಮಾಡಿದ್ರು. ಈಗ ಪಶ್ಚಿಮ ಬಂಗಾಳದ MIM ನಾಯಕ ಇಮ್ರಾನ್ ಸೋಲಂಕಿ ಹೊಸ ವಿವಾದವನ್ನು ಹುಟ್ಟಾಕಿದ್ದಾರೆ. ಅವ್ರು ಹೇಳ್ತಿರೋದೇನು ಕೇಳಿದ್ರೆ, ಪಶ್ಚಿಮ ಬಂಗಾಳದಲ್ಲಿ ಅತಿ ಹೆಚ್ಚು ವಕ್ಫ್ನ ಪ್ರಾಪರ್ಟಿಗಳಿದೆ. ಅದರಲ್ಲಿ 8,000 ಆಸ್ತಿಗಳನ್ನು ಈಗಾಗಲೇ ಅತಿಕ್ರಮಣ ಮಾಡಲಾಗಿದೆ. ಅಂದ್ರೆ ಬೇರೆ ಬೇರೆಯವರು ಕಬ್ಜಾ ಮಾಡ್ಕೊಂಡಿದ್ದಾರೆ. ಎಷ್ಟರ ಮಟ್ಟಿಗೆ ಕಬ್ಜಾ ಆಗಿದೆ ಅಂತಂದ್ರೆ, ಈಗ ದೇಶದ ಪ್ರತಿಷ್ಠಿತ ಈಡನ್ ಗಾರ್ಡನ್ ಸ್ಟೇಡಿಯಂ ಇದೆಯಲ್ಲ, ಅದು ಕೂಡ ವಕ್ಫ್ ಪ್ರಾಪರ್ಟಿ ಆಗಿದೆ. ಜೊತೆಗೆ ದೇಶದ ಆರ್ಮಿಯ ಈಸ್ಟರ್ನ್ ಕಮಾಂಡ್ ಹೆಡ್ ಕ್ವಾರ್ಟರ್ ಇದೆಯಲ್ಲ, ಪೋರ್ಟ್ ವಿಲಿಯಂ,
ಅದು ಕೂಡ ವಕ್ಫ್ನ ಪ್ರಾಪರ್ಟಿ. ಅಂದ್ರೆ ಸೇನೆಯ ಹೆಡ್ ಕ್ವಾರ್ಟರ್ ಕೂಡ ವಕ್ಫ್ನ ಪ್ರಾಪರ್ಟಿಯಲ್ಲಿ ನಿರ್ಮಾಣ ಮಾಡಲಾಗಿದೆ ಅಂತ ಹೇಳಿ ಈ ಇಮ್ರಾನ್ ಸೋಲಂಕಿ ಹೇಳಿಕೆ ಕೊಟ್ಟಿದ್ದಾನೆ. ಈ ಈಡನ್ ಗಾರ್ಡನ್ ಮತ್ತು ಫೋರ್ಟ್ ವಿಲಿಯಂಗೋಸ್ಕರವಾಗಿ ಪಶ್ಚಿಮ ಬಂಗಾಳ ಸರ್ಕಾರ ವಕ್ಫ್ಗೆ ಪ್ರತಿ ತಿಂಗಳು ₹169 ಬಾಡಿಗೆ ಕೊಡ್ತಾ ಇದೆ. ಇದು ಇವತ್ತು ನಿನ್ನೆಯದಲ್ಲ, ಬಹಳ ಹಿಂದಿನಿಂದಲೂ ಕೂಡ ಈ ಕರಾರ ಆಗ್ಬಿಟ್ಟಿದೆ. ಅದಕ್ಕೋಸ್ಕರವಾಗಿ ಸರ್ಕಾರ ₹169 ಬಾಡಿಗೆ ಕೊಡ್ತಾ ಇದೆ ಅಂತ ಹೇಳಿ ಈ ಇಮ್ರಾನ್ ಸೋಲಂಕಿ ಹೇಳಿಕೆ ಕೊಟ್ಟಿದ್ದಾನೆ. ಜೊತೆಗೆ ಕೋಲ್ಕತ್ತಾದ ಪಾರ್ಕ್ ಸ್ಟ್ರೀಟ್ ನಲ್ಲಿ 105 ಪ್ರಾಪರ್ಟಿಗಳು ವಕ್ಫ್ಗೆ ಸೇರಿದೆ, ಅದನ್ನೆಲ್ಲ ಒತ್ತುವರಿ ಮಾಡಿಕೊಳ್ಳಲಾಗಿದೆ. ಹಾಗೆ ಕೋಲ್ಕತ್ತಾ ನಗರದಾದ್ಯಂತ ಒಟ್ಟು 2595 ಎಕರೆ ವಕ್ಫ್ಗೆ ಸೇರಬೇಕು, ಅದನ್ನೆಲ್ಲ ಕಬ್ಜಾ ಮಾಡಿಕೊಳ್ಳಲಾಗಿದೆ ಅಂತ ಹೇಳಿ ಈ ಇಮ್ರಾನ್ ಸೋಲಂಕಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಮಿತ್ರರೇ, ಇದು ದೊಡ್ಡ ವಿವಾದದ ಸ್ವರೂಪವನ್ನು ಪಡೆದುಕೊಂಡಿದೆ. ರಾಷ್ಟ್ರೀಯ ಮಾಧ್ಯಮಗಳಲ್ಲೂ ಕೂಡ ಸುದ್ದಿ ಮಾಡ್ತಾ ಇದೆ. ಕಾರಣ ಏನು ಕೇಳಿದ್ರೆ, ಯಾವುದೋ ಸಾಮಾನ್ಯ ಜಾಗವನ್ನು ಅವರು ಕ್ಲೈಮ್ ಮಾಡ್ತಾ ಇಲ್ಲ. ಕೋಲ್ಕತ್ತಾದ ಈಡನ್ ಗಾರ್ಡನ್ ಸ್ಟೇಡಿಯಂ ಇದು ಬ್ರಿಟಿಷರ ಕಾಲದಲ್ಲಿ ನಿರ್ಮಾಣ ಆಗಿದ್ದು. ಅದರ ಇತಿಹಾಸವನ್ನು ಹೇಳ್ತೀನಿ, ಅವಾಗ ನಿಮಗೆ ಗೊತ್ತಾಗುತ್ತೆ ಇದನ್ನ ವಕ್ಫ್ ಕ್ಲೈಮ್ ಮಾಡಬಹುದಾ ಬೇಡವಾ ಅಂತ. ಅನಂತರ ಈಸ್ಟರ್ನ್ ಕಮಾಂಡ್ ನ ಹೆಡ್ ಕ್ವಾರ್ಟರ್, ಈ ದೇಶದ ಆರ್ಮಿಗೆ ಸೇರಿದಂತಹ ಜಾಗ, ಅದನ್ನು ಕೂಡ ಈಗ ವಕ್ಫ್ಗೆ ಸೇರಿದ್ದು ಅಂತ ಈ ಇಮ್ರಾನ್ ಸೋಲಂಕಿ ಹೇಳ್ತಾ ಇದ್ದಾನೆ. ಮಿತ್ರರೇ, ಈ ಈಡನ್ ಗಾರ್ಡನ್ ನ ವಿಚಾರ ಹೇಳ್ಬಿಡ್ತೀನಿ, ಅವಾಗ ನಿಮಗೆ ಗೊತ್ತಾಗುತ್ತೆ ಇವರು ಯಾವ ಹಂತಕ್ಕೆ ಇಳಿದು ಬಿಟ್ಟಿದ್ದಾರೆ ಅಂತ. ಈಡನ್ ಗಾರ್ಡನ್ ಈ ದೇಶದ ಅತ್ಯಂತ ಪುರಾತನವಾದಂತಹ ಕ್ರಿಕೆಟ್ ಸ್ಟೇಡಿಯಂ. ಇದನ್ನ ಭಾರತದ ಕ್ರಿಕೆಟ್ ಕಾಶಿ ಅಂತಲೇ ಕರೆಯಲಾಗುತ್ತೆ. ಈ ಹಿಂದೆ ಭಾರತದಲ್ಲಿ ಯಾವುದೇ ಟ್ರೋಫಿ ನಡೆದ್ರೂ ಕೂಡ ಅದರ ಫೈನಲ್ ಈಡನ್ ಗಾರ್ಡನ್ ನಲ್ಲೇ ನಡೆಸಲಾಗ್ತಾ ಇತ್ತು. ಯಾಕೆಂದ್ರೆ ಇದು ಭಾರತದ ಅತ್ಯಂತ ದೊಡ್ಡ ಕ್ರಿಕೆಟ್ ಸ್ಟೇಡಿಯಂ ಆಗಿತ್ತು. ಈಗಲೂ ಕೂಡ ಏನು ಕಡಿಮೆ ಇಲ್ಲ. ಇವತ್ತು ಭಾರತದ 2ನೇ ಅತಿ ದೊಡ್ಡ ಕ್ರಿಕೆಟ್ ಸ್ಟೇಡಿಯಂ, ಜೊತೆಗೆ ವಿಶ್ವದ 3ನೇ ಅತಿ ದೊಡ್ಡ ಕ್ರಿಕೆಟ್ ಸ್ಟೇಡಿಯಂ ಆಗಿದೆ. ಇದಕ್ಕೇನು 1-2 ವರ್ಷದ ಇತಿಹಾಸ ಇರುವಂತಹದ್ದಲ್ಲ, 158 ವರ್ಷದ ಇತಿಹಾಸ ಇದೆ. 1864ರಲ್ಲಿ ಬ್ರಿಟಿಷರು ಇದನ್ನು ನಿರ್ಮಾಣ ಮಾಡಿದ್ದು. 1987ರಲ್ಲಿ ಇದನ್ನು ನವೀಕರಣ ಮಾಡಲಾಗುತ್ತೆ. 94,000 ಸೀಟಿಂಗ್ ಕೆಪಾಸಿಟಿ ಇದ್ದಂತಹ ಈ ಈಡನ್ ಗಾರ್ಡನ್ ಸ್ಟೇಡಿಯಂ ಅನ್ನ 1987ರಲ್ಲಿ 1 ಲಕ್ಷಕ್ಕೆ ಏರಿಸಲಾಗುತ್ತೆ. ಹೀಗಾಗಿ ಇದು ದೇಶದ ಅತಿ ದೊಡ್ಡ ಕ್ರಿಕೆಟ್ ಸ್ಟೇಡಿಯಂ ಅನ್ನುವಂತಹ ಹಿರಿಮೆಗೆ ಪಾತ್ರವಾಗಿತ್ತು. ಈಗ ಮಿತ್ರರೇ, ಗುಜರಾತ್ನ ನರೇಂದ್ರ ಮೋದಿ ಸ್ಟೇಡಿಯಂ ವಿಶ್ವದಲ್ಲೇ ಅತಿ ದೊಡ್ಡ ಸ್ಟೇಡಿಯಂ ಅನ್ನುವಂತಹ ಖ್ಯಾತಿಯನ್ನ ಪಡೆದುಕೊಂಡಿದೆ. ಅನಂತರ 2011ರಲ್ಲಿ ಇದನ್ನ ಪುನಃ ನವೀಕರಣ ಮಾಡಲಾಗುತ್ತೆ. ಆಗ ಇದರ ಕೆಪಾಸಿಟಿಯನ್ನ 68,000ಕ್ಕೆ ಇಳಿಸಲಾಗುತ್ತೆ. ಬ್ರಿಟಿಷರು 1841ರಲ್ಲಿ ಕೋಲ್ಕತ್ತಾದ ಈಡನ್ ಗಾರ್ಡನ್ ಪಾರ್ಕ್ ಅಂತ ಸ್ಥಾಪನೆ ಮಾಡ್ತಾರೆ. ಅದರ ಭಾಗವಾಗಿ ಈ ಈಡನ್ ಗಾರ್ಡನ್ ಸ್ಟೇಡಿಯಂ ಅನ್ನು ನಿರ್ಮಾಣ ಮಾಡಿದ್ದು. ಯಾಕೋಸ್ಕರವಾಗಿ ಈಡನ್ ಗಾರ್ಡನ್ ಅಂತ ಇದಕ್ಕೆ ಹೆಸರಿಡಲಾಯಿತು ಕೇಳಿದ್ರೆ, ಬ್ರಿಟಿಷರ ಅಕ್ಲಿನ್ ಅನ್ನುವಂಥವರು ಗವರ್ನರ್ ಆಗಿರ್ತಾರೆ. ಆ ಅಕ್ಲಿನ್ ನ ಮಗಳು ಈಡನ್ ಅಂತ. ಹೀಗಾಗಿ ಆ ಪಾರ್ಕ್ಗೆ ಮತ್ತು ಕ್ರಿಕೆಟ್ ಸ್ಟೇಡಿಯಂಗೆ ಈಡನ್ ಗಾರ್ಡನ್ ಅಂತ ಹೆಸರಿಡಲಾಗುತ್ತೆ. ಈ ಬ್ರಿಟಿಷರ ಕಾಲದಲ್ಲಿ ಹೀಗೆ ಆಗ್ತಾ ಇತ್ತು. ಭಾರತದ ಸಂಪತ್ತನ್ನ ಬಳಸಿಕೊಂಡು ಭಾರತದಲ್ಲಿ ಅವ್ರು ಏನೇ ನಿರ್ಮಾಣ ಮಾಡಿದ್ರು ಕೂಡ ಅದಕ್ಕೆ ಭಾರತದ ಯಾವುದೋ ಹೆಸರನ್ನ ಇಡ್ತಾ ಇರಲಿಲ್ಲ. ಭಾರತದ ಪುಣ್ಯ ಪುರುಷರ ಹೆಸರನ್ನ ಕೂಡ ಅದಕ್ಕೆ ನಾಮಕರಣ ಮಾಡ್ತಾ ಇರಲಿಲ್ಲ. ಆ ಸಂದರ್ಭದಲ್ಲಿ ಭಾರತದಲ್ಲಿ ಯಾರು ಅಧಿಕಾರಿ ಆಗಿರ್ತಿದ್ರೋ ಅವರ ಮಕ್ಕಳ ಹೆಸರನ್ನು, ಅವರ ಹೆಂಡತಿಯ ಹೆಸರನ್ನು ಅದಕ್ಕೆ ನಾಮಕರಣ ಮಾಡ್ತಾ ಇದ್ರು. ಹಾಗೆ ಈಡನ್ ಗಾರ್ಡನ್ ಹೆಸರು ಕೂಡ ಬಂದಿದ್ದು. ಸದ್ಯ ಇದು ಯಾರ ಕಂಟ್ರೋಲ್ನಲ್ಲಿದೆ ಕೇಳಿದ್ರೆ, ಫೋರ್ಟ್ ವಿಲಿಯಂ ಕಂಟ್ರೋಲ್ನಲ್ಲಿದೆ. ಫೋರ್ಟ್ ವಿಲಿಯಂ ಬಂದ್ಬಿಟ್ಟು ಈಸ್ಟರ್ನ್ ಕಮಾಂಡ್ ನ ಹೆಡ್ ಕ್ವಾರ್ಟರ್ಸ್, ಅಂದ್ರೆ ಆರ್ಮಿಯ ಹೆಡ್ ಕ್ವಾರ್ಟರ್ಸ್. ಅಂದ್ರೆ ಈ ಈಡನ್ ಗಾರ್ಡನ್ ಸ್ಟೇಡಿಯಂ ಇರಬಹುದು, ಈಡನ್ ಗಾರ್ಡನ್ ಪಾರ್ಕ್ ಇರಬಹುದು, ಫೋರ್ಟ್ ವಿಲಿಯಂ ಇರಬಹುದು, ಇದೆಲ್ಲವೂ ಕೂಡ ಆರ್ಮಿಯ ಅಂಡರ್ ನಲ್ಲೇ ಬರುತ್ತೆ. ಇದರ ಹಕ್ಕಿರುವಂತಹದ್ದು ಆರ್ಮಿ ಕೈಲಿ. ಆದ್ರೆ ಈಗ MIM ನ ಇಮ್ರಾನ್ ಸೋಲಂಕಿ ಹೇಳ್ತಾ ಇದ್ದಾನೆ, ಇದೆಲ್ಲವೂ ಕೂಡ ವಕ್ಫ್ ಪ್ರಾಪರ್ಟಿ ಆಗಿದೆ. ಇದಕ್ಕೋಸ್ಕರವಾಗಿ ಪಶ್ಚಿಮ ಬಂಗಾಳ ಸರ್ಕಾರ ಪ್ರತಿ ತಿಂಗಳು ₹169 ಬಾಡಿಗೆ ಕೊಡ್ತಾ ಇದೆ. ಇದನ್ನ ನಾವು ಬೇಕಾದ್ರೆ ಕ್ಲೈಮ್ ಮಾಡಿಕೊಳ್ಳಬಹುದು ಅಂತ ಆತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಯಾವಾಗ ಇಮ್ರಾನ್ ಸೋಲಂಕಿ ಈ ರೀತಿಯ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾನೋ, ಪಶ್ಚಿಮ ಬಂಗಾಳದಲ್ಲಿ ದೊಡ್ಡ ರಾಜಕೀಯ ಸಂಚಲನಕ್ಕೆ ಕಾರಣ ಆಗಿದೆ. ಈ ಪಶ್ಚಿಮ ಬಂಗಾಳದವರಿಗೆ ಈಡನ್ ಗಾರ್ಡನ್ ಅನ್ನುವಂಥದ್ದು ಬಹಳ ಹೆಮ್ಮೆಯ ವಿಚಾರ. ಇಲ್ಲಿ ಬಹಳ ಪ್ರತಿಷ್ಠಿತ ಕ್ರಿಕೆಟ್ ಮ್ಯಾಚ್ಗಳು ನಡೆದಿದ್ದಾವೆ. 1987ರಲ್ಲಿ ಮೊದಲ ಬಾರಿಗೆ ಇಲ್ಲಿ ಒನ್ ಡೇ ಕ್ರಿಕೆಟ್ ಮ್ಯಾಚ್ ನಡೆಯುತ್ತೆ. ಅದು ಕೂಡ ಭಾರತ ಮತ್ತು ಪಾಕಿಸ್ತಾನದ ನಡುವೆ. ಈಗೇನು ವಕ್ಫ್ ಪ್ರಾಪರ್ಟಿ ಅಂತ ಇವರು ಈ ಈಡನ್ ಗಾರ್ಡನ್ ಅನ್ನ ಕ್ಲೈಮ್ ಮಾಡ್ತಾ ಇದ್ರಲ್ಲ, ನನಗನ್ನಿಸ್ತಾ ಇದೆ ಈ ಪಾಕಿಸ್ತಾನದವರು ಇಲ್ಲಿ ಮ್ಯಾಚ್ ಆಡಿದ್ರು ಅನ್ನುವ ಕಾರಣಕ್ಕೋಸ್ಕರವಾಗಿ ವಕ್ಫ್ ಪ್ರಾಪರ್ಟಿ ಅಂತ ಹೇಳ್ತಾ ಇದಾರೇನೋ ಅಂತ. ಇಲ್ಲದೆ ಹೋದ್ರೆ ಇದಕ್ಕೂ ವಕ್ಫ್ಗೂ ಏನ್ ಸಂಬಂಧ? ಬ್ರಿಟಿಷರು ನಿರ್ಮಾಣ ಮಾಡಿದ್ದು. 1864ರಲ್ಲಿ ಈ ಸ್ಟೇಡಿಯಂ ನಿರ್ಮಾಣ ಆಗುತ್ತೆ. ಈ ದೇಶದಲ್ಲಿ ವಕ್ಫ್ ಆಕ್ಟ್ ಬಂದಿದ್ದು 1954ರಲ್ಲಿ. ಅಂದ್ರೆ ಈ ಸ್ಟೇಡಿಯಂ ನಿರ್ಮಾಣವಾದಂತಹ 90 ವರ್ಷದ ಬಳಿಕ ಈ ದೇಶದಲ್ಲಿ ವಕ್ಫ್ ಆಕ್ಟ್ ಪಾಸ್ ಆಗಿದೆ. ಈಗ ಇವರು ಹೇಳ್ತಾ ಇದ್ದಾರೆ ಈ ಇಡೀ ಕ್ರಿಕೆಟ್ ಸ್ಟೇಡಿಯಂ ವಕ್ಫ್ ನ ಪ್ರಾಪರ್ಟಿ ಆಗಿದೆ, ಸೇನಾ ಹೆಡ್ ಕ್ವಾರ್ಟರ್ಸೇ ಈಗ ವಕ್ಫ್ ನ ಪ್ರಾಪರ್ಟಿ ಆಗಿದೆ ಅಂತ ಕ್ಲೈಮ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಮಿತ್ರರೇ, ಇದು ಪಶ್ಚಿಮ ಬಂಗಾಳದಲ್ಲಿ ದೊಡ್ಡ ರಾಜಕೀಯ ಕೆಸರೆರಚಾಟಕ್ಕೆ ಕಾರಣವಾಗ್ತಿದ್ದಂತೆ ಅಲ್ಲಿ ಆಡಳಿತಾರೂಢ TMC ಇದಕ್ಕೆ ಸ್ಪಷ್ಟನೆಯನ್ನ ಕೊಡೋದಕ್ಕೆ ಮುಂದಾಗಿದೆ. ಯಾಕೆಂದ್ರೆ ಅವರಿಗೆ ಇದೊಂಥರ ಬಿಸಿ ತುಪ್ಪ. TMCಯ ಮಂತ್ರಿ ಆಗಿರುವಂತಹ ಫಿರಾದ್ ಹಕೀಮ್ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಈ ಫೋರ್ಟ್ ವಿಲಿಯಂ ಇರಬಹುದು, ಈಡನ್ ಗಾರ್ಡನ್ ಇರಬಹುದು, ಇದೆಲ್ಲವೂ ಕೂಡ ಸೇನಾ ಸಂಪತ್ತು. ಇದಕ್ಕೂ ಪಶ್ಚಿಮ ಬಂಗಾಳ ಸರ್ಕಾರಕ್ಕೂ ಯಾವುದೇ ರೀತಿಯಲ್ಲೂ ಸಂಬಂಧ ಇಲ್ಲ. ವಕ್ಫ್ ಏನಾದರೂ ಈ ಆಸ್ತಿಯನ್ನ ಕ್ಲೈಮ್ ಮಾಡಬೇಕು ಅಂತಂದ್ರೆ ಅದು ಆರ್ಮಿ ವರ್ಸಸ್ ಸೆಂಟ್ರಲ್ ವಕ್ಫ್ ಬೋರ್ಡ್ ಆಗತ್ತೆ. ಈ ವಿವಾದದಲ್ಲಿ ಪಶ್ಚಿಮ ಬಂಗಾಳ ಸರ್ಕಾರ ಯಾವುದೇ ರೀತಿಯಲ್ಲೂ ಮಧ್ಯಪ್ರವೇಶ ಮಾಡೋದಿಲ್ಲ. ಇದಕ್ಕೂ ಪಶ್ಚಿಮ ಬಂಗಾಳ ಸರ್ಕಾರಕ್ಕೂ ಯಾವುದೇ ರೀತಿಯಲ್ಲೂ ಸಂಬಂಧ ಇಲ್ಲ ಅಂತ TMC ಸರ್ಕಾರ ಹೇಳ್ತಾ ಇದೆ. ಮಿತ್ರರೇ, ಇದಕ್ಕೊಂದು ಕಾರಣ ಇದೆ. ಪಶ್ಚಿಮ ಬಂಗಾಳದ TMC ನಂಬಿಕೊಂಡಿರುವಂತಹದ್ದೇ ಮುಸ್ಲಿಂ ವೋಟ್ ಬ್ಯಾಂಕ್ ಅನ್ನ. ಮುಂದಿನ ವರ್ಷ ಚುನಾವಣೆ ಇದೆ. 2026ರಲ್ಲಿ ಪಶ್ಚಿಮ ಬಂಗಾಳ ವಿಧಾನಸಭಾ ಚುನಾವಣೆ ನಡೆಯುತ್ತೆ.
ಈಗ ಪಶ್ಚಿಮ ಬಂಗಾಳದಲ್ಲಿ ಇನ್ನೊಮ್ಮೆ ಟಿಎಂಸಿ ಅಧಿಕಾರಕ್ಕೆ ಬರಬೇಕು, ಮಮತಾ ಬ್ಯಾನರ್ಜಿ ಮುಖ್ಯಮಂತ್ರಿ ಆಗಬೇಕು ಅಂತಂದ್ರೆ ಪಶ್ಚಿಮ ಬಂಗಾಳದಲ್ಲಿ 31% ಇರುವಂತಹ ಮುಸ್ಲಿಮರು ಟಿಎಂಸಿಗೆ ವೋಟ್ ಹಾಕಬೇಕು. ಇಂಥ ವಿವಾದಗಳಾದಂತಹ ಸಂದರ್ಭದಲ್ಲಿ ಟಿಎಂಸಿ ಏನಾದರೂ ಮುಸ್ಲಿಮರ ವಿರುದ್ಧ ಹೇಳಿಕೆ ಕೊಟ್ಟಿದ್ದೆ ಆದ್ರೆ ಆ ವೋಟ್ ಬ್ಯಾಂಕ್ ಡಿಸ್ಟರ್ಬ್ ಆಗುತ್ತೆ. ಅದಕ್ಕೆ ನಮಗೆ ಈ ರಗಳೆಯೇ ಬೇಡ ಅಂತ ಹೇಳ್ಬಿಟ್ಟು ಇಲ್ಲಿ ಆರ್ಮಿ ಉಂಟು, ಸೆಂಟ್ರಲ್ ವಕ್ಫ್ ಬೋರ್ಡ್ ಉಂಟು, ಮಧ್ಯದಲ್ಲಿ ಟಿಎಂಸಿ ಸರ್ಕಾರದ ಯಾವುದೇ ಪಾಲಿಲ್ಲ ಅಂತೇಳಿ ಅವ್ರು ಕೈ ತೊಳ್ಕೊಳ್ಳುವಂತಹ ಕೆಲಸ ಮಾಡಿದ್ದಾರೆ. ಒಟ್ಟಿನಲ್ಲಿ ಮಿತ್ರರೇ, ಕೇಂದ್ರ ಸರ್ಕಾರ ವಕ್ಫ್ ಆಕ್ಟ್ ಅನ್ನ ಪಾಸ್ ಮಾಡುವ ಮುನ್ನ ಎಷ್ಟಾಗುತ್ತೋ ಅಷ್ಟು ಆಸ್ತಿಯನ್ನ ನಮ್ಮದು ಅಂತ ಕ್ಲೈಮ್ ಮಾಡಿಕೊಳ್ಬೇಕು, ಅದನ್ನ ವಿವಾದದಲ್ಲಿ ಇಟ್ಟಿರಬೇಕು ಅಂತ ಅನೇಕರು ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಇದಕ್ಕೆಲ್ಲ ಯಶಸ್ಸು ಸಿಗುತ್ತೆ ಅಂತ ನನಗಂತೂ ಅನ್ನಿಸ್ತಾ ಇಲ್ಲ. ಒಂದೇನು ಅನಿಸುತ್ತೆ ಅಂತಂದ್ರೆ ಕೇಂದ್ರ ಸರ್ಕಾರ ಅನಗತ್ಯವಾಗಿ ಈ ಬಿಲ್ ಅನ್ನ ಪಾಸ್ ಮಾಡೋದಕ್ಕೆ ವಿಳಂಬ ಮಾಡಬಾರ್ದು. ಈಗಾಗಲೇ ಸೆಷನ್ ನಡೀತಾ ಇದೆ. ಜೆಪಿಸಿಯು ಕೂಡ ಆ ಬಿಲ್ ನಲ್ಲಿ ಒಂದಷ್ಟು ತಿದ್ದುಪಡಿಯನ್ನ ಮಾಡಿ ಫೈನಲ್ ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡಿದೆ. ಇದನ್ನ ಕ್ಯಾಬಿನೆಟ್ ಕೂಡ ಅಪ್ರೂವ್ ಮಾಡಿದೆ. ಇಂತಹ ಸಂದರ್ಭದಲ್ಲಿ ಮತ್ತೆ ಇದನ್ನ ಲೋಕಸಭೆಯಲ್ಲಿ ಮಂಡಿಸಿ ಅದನ್ನ ಪಾಸ್ ಮಾಡಿ ಆದಷ್ಟು ಶೀಘ್ರವಾಗಿ ಈ ದೇಶದಲ್ಲಿ ಈ ಕಾನೂನು ಜಾರಿ ಮಾಡುವಂತಹ ತುರ್ತು ಅವಶ್ಯಕತೆ ಇದೆ. ಅದನ್ನ ಬಿಟ್ಟು ಅನಗತ್ಯವಾಗಿ ವಿಳಂಬ ಮಾಡ್ತಾ ಹೋದ್ರೆ ಇದೇ ರೀತಿಯ ವಿವಾದಗಳು ಇನ್ನಷ್ಟು ಹುಟ್ಟಿಕೊಳ್ತವೆ. ಈಗ ಇವರು ಈಡನ್ ಗಾರ್ಡನ್ ಸ್ಟೇಡಿಯಂ ಅನ್ನ ನಮ್ಮದು ಅಂತ ಹೇಳ್ತಾ ಇದ್ದಾರೆ, ಸೇನಾ ಹೆಡ್ ಕ್ವಾರ್ಟರ್ಸ್ ಅನ್ನ ನಮ್ಮದು ಅಂತ ಹೇಳ್ತಾ ಇದ್ದಾರೆ, ನಾಳೆ ಒಂದು 16 ವಾಯುನೆಲೆಯನ್ನು ಕೂಡ ನಮ್ಮದು ಅಂತ ಹೇಳಬಹುದು. ಸೇನೆಗೆ ಸೇರಿದಂತಹ ಇನ್ನಷ್ಟು ಆಸ್ತಿಗಳ ಮೇಲೆ ಇವರು ಹಕ್ಕನ್ನ ಕ್ಲೈಮ್ ಮಾಡಬಹುದು. ಯಾಕಂದ್ರೆ ಹಿಂದಿದ್ದಂತಹ ಕೇಂದ್ರ ಸರ್ಕಾರ ಈ ವಕ್ಫ್ ಬೋರ್ಡ್ಗೆ ಅಂತಹದೊಂದು ಸಾರ್ವಭೌಮ ಅಧಿಕಾರವನ್ನ ಕೊಟ್ಟಿದ್ದಾರೆ, ಯಾವುದನ್ನ ಬೇಕಾದರೂ ಕ್ಲೈಮ್ ಮಾಡ್ಕೊಳ್ಬಹುದು ಅಂತ. ಹೀಗಾಗಿ ಮಿತ್ರರೇ, ಇಂತಹ ವಿವಾದಗಳು ಹುಟ್ಟುಕೊಳ್ತಾ ಇರುವಂತಹದ್ದು. ಈ ಬಗ್ಗೆ ನೀವೇನು ಹೇಳ್ತೀರಿ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸಲಹೆಗಳಿದ್ರೆ ಕಮೆಂಟ್ ಮಾಡಿ. ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಶನ್ಗಾಗಿ